ಶರಣ್ರಿ ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಅವಲಕ್ಕಿ ಉಪ್ಪಿಟ್ಟು ದೋಸೆ ತಿಂದು ಬೇಜಾರಾಗಿರ್ತೈತಿ. ಸೊ ಅದಕ್ಕೆ ನಾನು ಇವತ್ತೊಂದು ಸ್ಪೆಷಲ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ತೀನಿ ರೀ. ಅದೇನಂತಂದರೆ ಗೋಧಿ ಕಡುಬು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಬೇಕಾಗಿರುವ ಪದಾರ್ಥಗಳು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ತೊಗೊಂಡಿರೋ 2 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ಕಲಸ್ಕೊತೇವಲ್ಲ ಇದನ್ನು ಕೂಡ ಹಾಗೆ ಕಲಸ್ಕೊಳತ್ತೀನಿ ರೀ. ಸೊ ಇದನ್ನು 15ರಿಂದ 20 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ. ಈ ಗೋಧಿ ಕಡುಬು ಜೊತೆಗೆ ಏನಾದರೂ ಸ್ಪೆಷಲ್ ಆಗಿರೋ ಚಟ್ನಿ ಮಾಡಬೇಕಲ್ಲ, ಅದಕ್ಕೆ ಮೆಂತ್ಯ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ತೊಗೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆಯೊಳಗೆ ಹುರ್ಕೊಳ್ಳೋಣ್ರಿ. ಹುರ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಜಾರೊಳಗೆ ಹಾಕ್ಕೊಳ್ತೀನಿ ರೀ. ಈಗ ಅದ್ರ ಜೊತೆಗೆ ತೊಗೊಂಡಿರೋ ಪದಾರ್ಥಗಳನ್ನೆಲ್ಲನೂ ಹಾಕಿ ರುಬ್ಕೊಳ್ತೀನಿ. ಗೋಧಿ ಕಡುಬು ಜೊತೆ ಮೆಂತ್ಯ ಚಟ್ನಿ ಯಾಕಂತಂದ್ರೆ ಮೆಂತ್ಯೆಯಿಂದ ಭಾಳ ಬೆನಿಫಿಟ್ಸ್ ಅದಾವು. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕೆ ಇದು ಭಾಳ ಹೆಲ್ಪ್ಫುಲ್ ಮಾಡ್ತೈತಿ. ಆಮೇಲೆ ಅದ್ರ ಜೊತೆ ನಿಮ್ಗೇನಾದರೂ ಕೂದಲು ಉದುರುವಿಕೆ ಅಥವಾ ಡ್ಯಾಂಡ್ರಫ್ ಇತ್ತಂದ್ರೆ ನೀವು ಕೂಡ ಮೆಂತ್ಯನ ಯೂಸ್ ಮಾಡ್ಕೋಬೋದು. ಜಾರೊಳಗೆ ಹಾಕ್ಕೊಂಡಿರುವಂಥ ಪದಾರ್ಥಗಳನ್ನು ಎಲ್ಲ ರುಬ್ಕೊಳ್ತೀನಿ ರೀ. ಈಗ ನೀವು ನೋಡ್ತಿರ್ಬೋದು, ಈಗ ಮೆಂತ್ಯ ಚಟ್ನಿ ರೆಡಿ ಆಯಿತು. ಗೋಧಿ ಕಡುಬನ್ನು ನಾವು ಬೇಯಿಸ್ಕೊಳ್ಬೇಕಾಗ್ತೈತಿ. ಅದಕ್ಕೆ ಒಂದು ಪಾತ್ರೆ ಒಳಗೆ ನೀರು ಕುದಿಯಾಕೆ ಇಡ್ರಿ. ಗೋಧಿ ಹಿಟ್ಟು ಕಲಸಿಟ್ಟು 15 ನಿಮಿಷ ಆಗೈತಿ. ಈಗ ಗೋಧಿ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಸಾವಕಾಶಂಗೆ ಬಟ್ಲ ಶೇಪ್ ಒಳಗೆ ಕಡುಬನ್ನು ಮಾಡ್ಕೊರಿ. ಆಗಲೇ ಏನು ನೀರು ಕುದಿಯಾಕೆ ಇಟ್ಟಿದ್ನಲ್ಲ ಆ ಪಾತ್ರೆ ಮೇಲೆ ಈಗ ಮಾಡಿರೋಂಥ ಒಂದೊಂದು ಬಟ್ಲನ್ನು ಇಟ್ಕೊಳ್ತಾ ಹೋಗ್ತೀನಿ. ಆದಷ್ಟು ಲೋ ಫ್ಲೇಮ್ ಒಳಗೆ 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳೋಣ. 15 ನಿಮಿಷ ಬೇಯಿಸಾಕ್ಬಿಟ್ಟಿದ್ದೆ. ನೀವು ನೋಡ್ಬೋದು, ಈಗ ಗೋಧಿ ಕಡುಬು ಚಲೋ ತಂಗೆ ಬೆಂದಾವು. ಭಾಳ ಜಾಸ್ತಿ ಬಿಸಿ ಇತ್ತಂದ್ರೆ ನೀವು ತಣ್ಣಗಾದ್ಮೇಲೆ ತೆಗೀರಿ. ಗೋಧಿ ಕಡುಬೊಳಗೆ ಮೆಂತ್ಯ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತಿ. ವೀಕ್ಷಕರೇ, ನೀವು ಮನ್ಯಾಗ ಟ್ರೈ ಮಾಡಿರಿ. ಕಮೆಂಟ್ ಒಳಗೆ ಹೆಂಗಾಗೈತಂತ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್, ರುಚಿಯಾದ ಅಡುಗೆ ಸವಿಯೋಣ.